ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಿಗ್ಗೆನೇ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸಲ್ಲಿ ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಮಾರ್ನಿಂಗ್ ವ್ಯೂ ನಮ್ಮ ಸಕಲೇಶ್ಪುರದಲ್ಲಂತೂ ಫಾಗಿಂದ ಕೂಡಿರುತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪ್ರತಿ ವೀಡಿಯೋದಲ್ಲೂ ಈ ಮಾರ್ನಿಂಗ್ ವ್ಯೂನ ಆ್ಯಡ್ ಮಾಡಿದ್ದೀನಿ. ಅದೇ ಥರ ನಮ್ಮ ಹೂವಿನ ಗಾರ್ಡನಿಗೂ ಒಮ್ಮೆ ವಿಸಿಟ್ ಮಾಡ್ಕೊಬರೋಣ ಅಂತೇಳಿ. ನೋಡಿ, ಇದು ಸೇವಂತಿಗೆ ಹೂವು ಎಲ್ಲೋ ಮಿಡ್ಲಲ್ಲಿದೆ. ಅದೇ ಥರ ರೆಡ್ಡು, ಎಲ್ಲೋ ಆ್ಯಂಡ್ ವೈಟು ಇದೆ. ಅದೇ ಚೆಂಡು ಹೂವು ನಾನು ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಎಲ್ಲ ಬಾಡ್ತಾಯಿದೆ. ಅದರದ್ದು ಬಾಡೋಗಿರುವಂಥ ಹೂಗಳನ್ನು ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೇನೆ, ಯಾಕೆಂದರೆ ನೆಕ್ಸ್ಟ್ ಇಯರ್ ಮಳೆಗಾಲದ ನಂತರ ಮತ್ತೆ ಪತ್ತಿ ಮಾಡಿಬಿಟ್ಟು ಹಾಕೋಣ ಅಂಥೇಳಿ. ಇದನ್ನ ನಾನು ಬೇರೆ ಮೂಡಿಗೆರೆ ಕಡೆಯಿಂದ ತಗೊಬಂದಿದ್ದೆ, ಇಲ್ಲೆಲ್ಲೂ ಇರಲಿಲ್ಲ. ಹಾಗಾಗಿ ನೋಡೋಕ್ಕೆ ಚೆನ್ನಾಗಿತ್ತು. ಅದಲ್ಲದೆ ತುಂಬ ಹೂ ಬಿಡುತ್ತೆ. ಒಂದು ಗಿಡ ಆದರೆ ಪೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನನ್ನ ಮಗನಿಗೆ ನೈಲ್ ಕಟ್ ಮಾಡೋಣ ಬಾಬಾ ಅಂತ ಹೇಳ್ತಿದ್ದೆ, ಯಾಕೆಂದರೆ ನೈಟು ಅವನು ತಾಗಿಸ್ಬಿಟ್ಟು ನನಗೆ ಸ್ಕ್ರ್ಯಾಚ್ ಮಾಡಿದ್ದ ಮುಖಕ್ಕೆಲ್ಲ. ಹಾಗಾಗಿ ನೈಲ್ ಕಟ್ ಮಾಡೋಣ ಅಂಥೇಳಿ. ಅವನಂತೂ ಬರ್ತಾನೇ ಇರಲಿಲ್ಲ. ನಂತರ ಹಾಗೋ ಹೀಗೋ ಮಾಡಿ ತೊಡೆಯಲ್ಲಿ ಕೂರಿಸ್ಕೊಂಡು ಕಟ್ ಮಾಡಿದೆ. ನೋಡಿ, ಜಾಸ್ತಿ ಏನು ಉದ್ದ ಬಂದಿಲ್ಲ, ಸ್ವಲ್ಪ ಇರೋದು, ಆದ್ರೂ ತುಂಬ ಶಾರ್ಪ್ ಆಗಿದೆ. ಹಾಗೆ ನಾನು ಅವ್ನ ನೇಲ್ ಕಟ್ ಮಾಡಿದ್ನಲ್ಲ, ಹಾಗನ್ಬಿಟ್ಟು ಅವನ ಬಾಬಾಗೆ ನೇಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ. ಚಿನ್ನದ ಉಗುರು ಕಟ್ ಮಾಡ್ತಿದ್ದೀರಾ? ಆಗ್ತಿಲ್ಲ. ನೋಡಿ ಹೆಂಗೆ ಕಟ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ. ನೋವಾಗುತ್ತೆ. ಹಾಗೆ ಅವನಷ್ಟಕ್ಕೆ ಅವನು ಆಟ ಆಡ್ಕೋತಿದ್ದ. ಸಡನ್ನಾಗಿ ಸ್ವಲ್ಪ ಏನು ಬಿದ್ದೇನಿಲ್ಲ, ಸ್ವಲ್ಪ ಅಲ್ಲೇ ಜಾರದಂಗಾಯ್ತು, ಅಲ್ಲೇ ಕೂತಿದ್ದ. ನನ್ನನ್ನು ನೋಡ್ಬಿಟ್ಟು ಅಲ್ಲೇ ಮಲ್ಕೊಬಿಟ್ಟ. ಆಮೇಲೆ ಎದೇಳು ಅಂದರೆ ಅವನು ಎದ್ದೇಳ್ತಾನೇ ಇಲ್ಲ. ನಾನು ಬರಬೇಕಂತೆ, ನಾನು ಹೋಗಿ ಎತ್ಕೋಬೇಕಂತೆ. ಅದಕ್ಕೆ ನಾಟಕ ಆಡ್ತಿದ್ದಾನೆ. ನಾನು ಬರಲ್ಲ, ನೀನೇ ಎದ್ದೇಳು ಅಂದೆ. ಅವನು ಕೇಳ್ತಾನೆ ಇಲ್ಲ. ಬಾ ನೀನೇ ಎತ್ಕ ಅಲ್ಲಿ ತನಕ ಹಿಂಗೇ ಬಿದ್ದಿರ್ತೀನಿ ಅಂತಿದ್ದ. ಇವನಂತೂ ಎಷ್ಟು ನಾಟಕ ಆಡ್ತಾನೆ ಅಂದರೆ, ಅಬ್ಬೋ, ಈ ಏಜ್ಗೆ ಈ ಥರ ನಾಟಕ ಆಡ್ತಾನೆ ಅಂತ ಗೊತ್ತೇ ಇರಲಿಲ್ಲಪ್ಪ ನಮಗಂತೂ. ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ನಿಮ್ಮ ಥರನೇ ಆಡೋದು ಅವನು, ಈ ಏಜ್ಗೆ ಈ ಥರ ನಾಟಕ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಇಲ್ಲ, ನಿನ್ನ ಥರ ಆಡ್ತಿರೋದು, ನೀನು ಹಂಗೆ ಆಡ್ತಿದ್ದೇನೋ ಅಂತ ಹೇಳ್ಬಿಟ್ಟು. ಯಾರಿಗೆ ಗೊತ್ತು, ನಾವು ಆಡ್ತಿದ್ವೋ ಇಲ್ಲ ನಮಗೆ ಗೊತ್ತಿಲ್ಲ, ಆದರೆ ಇವನಂತೂ ಭಾರಿ ನಾಟಕ ಆಡ್ತಾನೆ. ಕೊನೆಗೆ ನಾನು ಹೋಗಿ ಎತ್ಕೊಳ್ಳೋ ಗಂಟನೂ ಅವನು ಎದ್ದೇಳಲಿಲ್ಲ. ನಾನು ಇಡೀ ದಿನ ಟೈಮ್ ಪಾಸ್ ಆಗೋದೇ ಈ ಥರ. ಇವನು ಹಿಂದೆನೇ ಹೋಗ್ತಾ ಇರಬೇಕು. ಇವನು ಗಾಡಿ ಸಿಗಾಕೊಂಡ್ಬಿಟ್ಟಿದೆ ಅಂತ ಬಂದು ದೂಡು ಅಂತಿದ್ದಾನೆ ನನ್ನ ಹತ್ರ. ಹೋಗು ನೀನು ಅಂದರೆ, ಇಲ್ಲ ದೂಡು ನೀನು ಅಂತ ಹೇಳ್ಬಿಟ್ಟು ನಾನು ಹೋಗಿ ದೂಡೋ ಗಂಟನೂ ಹಾಗೇ ಇದ್ದ. ಇವನು ಆಟ ಆಡ್ಬೇಕು, ಅವನ ಜೊತೆ ನಾನು ಆಟ ಆಡಬೇಕು. ಈ ಥರ ಆದರೆ ನಾನು ಕೆಲಸ ಮಾಡೋದು ಯಾವಾಗ? ಈ ಥರ ಆಗಿಬಿಟ್ಟೆ ಅವತ್ತಿನ ದಿನ ಪೂರ್ತಿ ವೇಸ್ಟ್ ಆಗುತ್ತೆ. ನಂತರ ಕೆಲಸ ಅದಿದು ಅಂತೇಳಿ ಅದೇ ಆಗುತ್ತೆ, ನಾರ್ಮಲ್ಲು ಡೈಲಿ ಕೆಲಸನೇ ಆಗುತ್ತೆ. ಹಾಗಾಗಿ ಜಾಸ್ತಿಯಾಗಿ ಏನು ವೀಡಿಯೋಸ್ ಮಾಡೋದೇ ಇಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಮಾರ್ನಿಂಗು ಈ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಸನ್ಸ್ಕ್ರೀನ್ ಎಲ್ಲ ಹಚ್ಬಿಟ್ಟು ಮುಖನ ಮಾಯ್ಶ್ಚರೈಸ್ ಮಾಡ್ಕೊಳ್ತೀನಿ. ಆನಂತರ ಹೇರ್ ಎಲ್ಲ ಕೋಮ್ ಮಾಡ್ಕೊತೀನಿ. ನನಗೊಂಚೂರು ಹೊರಗಡೆ ಕೆಲಸ ಇದೆ, ಹಾಗಾಗಿ ನಾನು ಹೇರ್ ಕಟ್ ಮಾಡಿ 2 ಇಯರ್ಸ್ ಆಯಿತು, ಆದ್ರೂ ಇನ್ನೂ ಗ್ರೋತ್ ಆಗ್ತಿಲ್ಲ. ಅವಾಗ ಕಟ್ ಮಾಡಬೇಕಾದ್ರೆ 1 ನಿಮಿಷ ಕಟ್ ಮಾಡಿ ಆಯಿತು. ಅಷ್ಟು ಉದ್ದ ಹೇರ್ ಇತ್ತು, ಅದನ್ನ ಕಟ್ ಮಾಡಿದೆ. ಅವಾಗ ಏನೂ ಅನಿಸಲಿಲ್ಲ. ಈಗ ರಿಗ್ರೆಟ್ ಆಗ್ತಿದೆ, ಯಾಕೆ ಕಟ್ ಮಾಡಿದೆ ಅಂತ ಹೇಳಿಬಿಟ್ಟು. ಅದೇ ಥರ ಹೊರಗಡೆ ಬಂದುಬಿಟ್ಟೆ. ಹೊರಗಡೆ ಬೆಂಕಿ ಒಲೆ ಹಾಕ್ತೀವಲ್ಲ, ಅಲ್ಲೆಲ್ಲ ಒಂಚೂರು ಗುಡಿಸ್ಲಿಕ್ಕಿತ್ತು. ನಂತರ ಸೌದೆನೂ ಹಾಗೆ ಅಲ್ಲಿ ಒಲೆ ಹಾಕಿದ್ದೆ, ಅದ್ರ ಮೇಲೆ ಜೋಡಿಸ್ಕೊಂಡಿದ್ದೆ. ಈ ತಂಪಿಗೆ ಅದು ಏನಾಗಿದೆ ಅಂದರೆ ಗೆದ್ಲು ಐತಲ್ಲ, ಗೆದ್ಲು ಇಟ್ಕೊಬಿಟ್ಟಿದೆ. ಹಾಗಾಗಿ ಅದನ್ನ ಚೇಂಜ್ ಮಾಡಬೇಕು, ಈ ಸೈಡಿಗೆ ಜೋಡಿಸಿಟ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಆ ಕೆಲಸನ ಮಾಡ್ತಿದ್ದೆ.
ಈ ಕಡೆ ಚಳಿ ಜಾಸ್ತಿ ಇರೋದ್ರಿಂದಾಗಿ ನಮಗೆ ಬಿಸಿನೀರಿನ ಅಗತ್ಯ ತುಂಬ ಇದೆ. ಹಾಗಾಗಿ ಸ್ನಾನ ಮಾಡಬೇಕು ಅಂದ್ರೂ ಬಿಸಿನೀರು ಬೇಕು, ತಣ್ಣೀರಲ್ಲಂತೂ ಮಾಡೋಕ್ಕಾಗಲ್ಲ. ಅದಲ್ಲದೆ ಬೆಳಿಗ್ಗೆ ಎದ್ದು ಮುಖ ತೊಳೆಯೋಕ್ಕಂತೂ ತಣ್ಣೀರಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಸೌದೆ ಅನ್ನೋದು ಬೇಕೇ ಬೇಕು. ಈ ಸರ್ತಿ ನಾವು ಸೌದೆ ಮಾಡ್ಕೊಂಡಿಲ್ಲ, ಹಾಗಾಗಿ ಚೂರು ತಗೊಬಂದು ಜೋಡಿಸಿಟ್ಕೊತಿದ್ದೀವಿ. ನಂತರ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ, ಆ ಕಡೆ ಒಲೆ ಹತ್ರ ಗೆದ್ದಲೆಲ್ಲ ಹಿಡ್ದಿತ್ತಲ್ಲ ಅದನ್ನೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದಿದ್ದ. ಅವ್ನು ಮಲಗಿರೋ ಟೈಮ್ ಬಂದಿದ್ದೆ, ಆದರೆ ಅವನು ಎದ್ಬಿಟ್ಟ ಅಷ್ಟೊತ್ತಿಗಾಗಲೇ. ಇದೊಂದು ಸಣ್ಣ ವ್ಲಾಗ್, ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಎಂಜಾಯ್ ಮಾಡಿ. ಟೇಕ್ ಕೇರ್.